ಏ ಚಿಲ್ಟಾರಿ, ಇದು ನಿನಗೂ ಅನ್ವಯಿಸುತ್ತೆ. ಇವಾಗ ನಿಮ್ಮಿಬ್ರಿಗೂ ಟಾಸ್ಕ್ ಏನು ಅಂತ ಅರ್ಥ ಆಯ್ತಲ್ಲ? ವಾವ್, ಇದೊಂಥರ ಡಿಫ್ರೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಮಾವ. ನಾನಂತೂ ರೆಡಿ. ಏನು, ನೀನು ರೆಡಿನಾ? ನಾನು ಇಲ್ಲಿ ಎವರ್ ರೆಡಿ. ಯಜಮಾನ ಯಜಮಾನ. ಮಾಮ್, ಡ್ಯಾಡ್ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ನೀವು ಹೇಳ್ಬೋದು, ಬಟ್ ಥಿಂಕ್ ಅಬೌಟ್ ಮೈ ಕಂಡೀಷನ್. ಐ ಶುಡ್ ಬಿ ಥಿಂಕಿಂಗ್ ಅಬೌಟ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಂಗಲ್ ಅಲ್ವಾ? ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಪ್ರಣವ್? ಮಾಮ್, ನಾವಿಲ್ಗೆ ಜಾನ್ಸಿ ರಾಘವೇಂದ್ರನ್ ಬಿಟ್ಟು ಬರ್ತಾಳೆ ಅನ್ನೋ ಆಸೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೀವಿ. ಬೈ ಚಾನ್ಸ್ ಅದಾಗ್ಲಿಲ್ಲ ಅಂದ್ರೆ? ನೋಡ್ ಪ್ರಣವ್, ಈ ತುಳಸಿ ಯಾವತ್ತು ಅನ್ಕೊಂಡಿದ್ದು ಮಾಡದೆ ಇರೋ ಚಾನ್ಸೇ ಇಲ್ಲ. ಅವರಿಬ್ರನ್ನ ದೂರ ಮಾಡ್ಬೇಕು ಅಂತಾನೆ ಅನಿತಾ ಅನ್ನೋ ಬ್ರಹ್ಮಾಸ್ತ್ರನ ಬಿಟ್ಟಿರೋದು. ಖಂಡಿತ ಅವಳ ಟಾರ್ಗೆಟ್ ರೀಚ್ ಆಗೇ ಆಗ್ತದೆ. ಯು ಡೋಂಟ್ ವರಿ. ಆಯ್ತು, ನೀನ್ ಹೇಳಿದ್ರೆ ನಿಜ ಆಗತ್ತೆ ಅಂತಾನೆ ಅನ್ಕೋಣ. ಜಾನ್ಸಿಗೆ ರಾಘವೇಂದ್ರನ್ ಮನೆಯವರು ಅನಿತಾ ಡಿವೋರ್ಸ್ ಕೊಡ್ತಾರೆ ಅಂತಾನು ಇಟ್ಕೊಳ್ಳೋಣ. ಡಿವೋರ್ಸ್ ಕೊಟ್ಮೇಲೆ ಜಾನ್ಸಿ ಈ ಮನೇಲಿ ತಾನೇ ಬಂದಿರ್ಬೇಕು ನಾಗಾರ್ಜುನ್. ಆಯ್ತು, ಅವಳು ಈ ಮನೆಗೆ ಬಂದು ಅದು ಓಕೆ. ಅವಳು ಈ ಮನೆಗೆ ಬಂದ ಮೇಲೆ ನಮ್ಮ ಮಗನೇ ಮದುವೆ ಆಗ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇದೇ ಬೇಡ ಅಂತ ಹೇಳೋದು ನಾಗಾರ್ಜುನ್. ಯಾಕೆ ಒಳ್ಳೆ ಯೋಚನೆಗಳೇ ಬರಲ್ವಾ? ಮಾಮ್, ಡ್ಯಾಡ್ ಕೇಳ್ತಿರೋದ್ರಲ್ಲಿ ನನ್ಗೇನ್ ತಪ್ಪು ಕಾಣಿಸ್ತಿಲ್ಲ. ಡ್ಯಾಡ್ ಹೇಳ್ದಾಗೆ ಜಾನ್ಸಿ ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ನೋಡ್ ತುಳಸಿ, ಪ್ರಣವು ನಿನಗ್ ಮಾತ್ರ ಅಲ್ಲ, ನನಗೂ ಮಗನೇ. ನೀನ್ ಅವನ್ನ ಚಂದ್ರನ ಮೇಲೆ ಕೂರಿಸ್ತೀನಿ ಅಂತ ಆಸೆ ತೋರಿಸಿದ್ಯಾ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಇವನು ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡ್ಬೇಕು ಅಲ್ವಾ? ಮಾಮ್, ಡ್ಯಾಡ್ ಹೇಳ್ತಿರೋದು ಕರೆಕ್ಟು. ಜಾನ್ಸಿ ಏನಾದ್ರು ನನ್ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತು ತಾನೆ. ಇನ್ನೇನಾಗತ್ತೆ? ನಿಮ್ಮ ಅಮ್ಮನ ಆಸೆಗೆ ಮಣ್ಣು ಬೀಳುತ್ತೆ, ನಾವೆಲ್ಲ ಬೀದಿಗೆ ಬರ್ತೀವಿ ಅಷ್ಟೇ. ಇನ್ ಕೇಸ್ ಪ್ಲಾನ್ ಎ ವರ್ಕ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ಅಂತ ಇರ್ಬೇಕಲ್ವಾ? ಅದೇನು ಅಂತ ಕೇಳ್ತಾ ಇದೀನಿ ಅಷ್ಟೇ. ಥ್ಯಾಂಕ್ಸ್ ನಾಗಾರ್ಜುನ್. ಇಷ್ಟು ದಿನ ನನ್ನ ತಲೆಯಲ್ಲಿ ಬರ್ದೇ ಇರೋ ಯೋಚನೆನ ನನ್ನ ತಲೆಯಲ್ಲಿ ಹಾಕಿ ತುಂಬಾ ದೊಡ್ಡ ಸಹಾಯ ಮಾಡಿದ್ಯಾ. ಪ್ಲಾನ್ ಬಿ ಏನು ಅಂತ ನಾನು ಯೋಚನೆ ಮಾಡ್ತೀನಿ. ಬಾವಾ, ಯಾಕೋ ಈ ಅನಿತಾ ಟಾಸ್ಕ್ ಅಲ್ಲಿ ಸೋತೋಗ್ತಾಳೆ ಅನ್ಸ್ತಿದೆ ಬಾವಾ. ಅವಾಗ ನಾವ್ ಏನು ಮಾಡಕ್ಕಾಗಲ್ಲ. ಅನಿತನ ಸೋಲಕ್ ಬಿಡಲ್ಲ ನಾನು. ಇದು ಮಾತಲ್ಲ, ಘೋಷಣೆ. ಅನಿತನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ನಿರ್ಧಾರ ಅಲ್ಲ, ಧರ್ಮ. ಇಂಥ ಸಿಚುವೇಶನ್ ಬರುತ್ತೆ ಅಂತಾನೆ ನಾನು ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ದೀನಿ. ಅಯ್ಯಯ್ಯೋ, ಅಕ್ಕನ ಗೆದ್ರು, ಜಾನ್ಸಿ ಅಕ್ಕನ ಗೆದ್ರು. ನೋ 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 ನೋ, ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಅಂಪೈರ್ ನಾನು. ಯಾರು ಗೆದ್ರು ಯಾರು ಸೋತ್ರು ಅಂತ ತೀರ್ಪು ಕೊಡ್ಬೇಕಾದ್ರೆ ನಾನು ತಾನೆ. ಅಲ್ಲಮ್ಮ ಸಂಗೀತ, ಹಿಂದೆ ಮುಂದೆ ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಲ್ಲ, ಜಡ್ಜ್ಮೆಂಟ್ ಕೊಡೋದಕ್ಕೂ ಮ್ಯೂಸಿಕ್ ಟೇಸ್ಟ್ ಇರಬೇಕು. ಅದ ನಿನಗಿಲ್ಲ. ಅಲ್ಲ ದೊಡ್ಡಪ್ಪ, ಅವ್ರು ಬಿದ್ಮೇಲೂ ಕೂಡ ಜಾನ್ಸಿ ಡಾನ್ಸ್ ಮಾಡ್ತಾನೆ ಇದ್ರು ತಾನೆ. ಅಂದ್ಮೇಲೆ ಜಾನ್ಸಿ ಅಕ್ಕೇನೆ ತಾನೇ ಗೆಲ್ಬೇಕು. ನಿಮಗೆ ಅನಿತಾ ಬಿದ್ಲು ಅಂತ ಯಾರು ಹೇಳಿದ್ದು? ಯಾರ್ ಏನ್ ಹೇಳ್ಬೇಕು, ಎಲ್ರ ಕಣ್ಣಿಗೂ ಕಾಣಿಸ್ತಾ ಇದೆಯಲ್ಲ. ಅದು ಸ್ಟೆಪ್ಪು. ಈ ಡ್ಯಾನ್ಸ್ಗೆ ಫಿನಿಶಿಂಗ್ ಟಚ್ ಕೊಡೋದು ಅಂದ್ರೆ ಹೀಗೆ. ವಾವ್, ಎಷ್ಟು ಅದ್ಭುತವಾಗಿ ಫಿನಿಶಿಂಗ್ ಮಾಡಿದೆ ಅನಿತಾ. ಬ್ಯೂಟಿಫುಲ್. ಆ ಲಾಸ್ಟ್ ಅಲ್ಲಿ ಮಲ್ಕೊಂಡು ಅಯ್ಯೋ ಅಮ್ಮ ಅಂತ ಸ್ಟೆಪ್ ಹಾಕ್ದೆ ನೋಡು. ಸೂಪರ್ ಸೂಪರ್ ಕಣಮ್ಮ. ಹೊಸ ಸ್ಟೆಪ್ ಮಾಡಿ ಅಂತೂ ಗೆದ್ಬಿಟ್ಟೆ. ಈ ನಿನ್ ಸ್ಟೆಪ್ ನ ಸಿನಿಮಾದವ್ರೆ ನಾನು ನೋಡಿದ್ರೆ ಅಷ್ಟೇ ಕತೆ. ಅಯ್ಯೋ ಅಮ್ಮ. ದೊಡ್ಡಪ್ಪ,
ನೋಡಿ ನೋಡಿ ಅಲ್ಲಿ ಅವರು ನೋವಿಂದ ಅಮ್ಮ ಅಯ್ಯೋ ಅಂತ ಹೇಳ್ತಾ ಇರೋದು. ಅಯ್ಯೋ ಅದು ನೋವಿಂದ ನರಳ್ತಾ ಇರೋದಲ್ಲಮ್ಮ, ಶ್ರುತಿ ಅಯ್ಯೋ ಅಮ್ಮ ಅಂತ ಹೊಸ ರಾಗ. ಇವಾಗೇನು ಈ ಕೊಂಡು ಝಾನ್ಸಿ ಅಕ್ಕಿನ ಸೋಲಿಸ್ತೀರಾ? ನಾವು ಇವಳನ್ನ ಸೋಲಿಸ್ತಾ ಇಲ್ಲಮ್ಮ, ಅನಿತಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ, ಅದಕ್ಕೆ ಅವಳನ್ನ ಗೆಲ್ಲಿಸ್ತಾ ಇದ್ದೀವಿ. ಕಂಗ್ರಾಟ್ಸ್ ಅನಿತಾ, ನಿನ್ 3 ಟಾಸ್ಕಲ್ಲೂ ಗೆದ್ದು ಯಾರಿಗೂ ಸಮ ಅಲ್ಲ ಅಂತ ತೋರ್ಸಿದ್ಯಾ. ಅಯ್ಯೋ ಅನಿತಾ ಎದ್ದು ಬಿದ್ದು ಸ್ಟೆಪ್ ಹಾಕಿದ್ದಾಳೆ, ಅವಳನ್ನ ಎತ್ಕೊಳ್ಳಿ. ಇಲ್ಲೇ ಇದ್ರೆ ಆಮೇಲೆ ಏನೇನೋ ಲಾ ಪಾಯಿಂಟ್ ಹಾಕ್ಬಿಟ್ಟು ಕಿತ್ಕೊಂಡಿರೋ ಗೆಲುವನ್ನ ದಕ್ಕಿಸ್ಕೊಂಡ್ಬಿಡ್ತಾರೆ. ಬನ್ನಿ 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 ಬನ್ನಿ. ಎಲ್ಲಿ ರಾಘು ಕಾಣಿಸ್ತಾ ಇಲ್ಲ? ಅವನ್ ಮನೇಲಿ ಇಲ್ಲ ಬಾವ. ಹೌದಾ, ಸರಿ ಬಿಡಿ, ಮುಖ್ಯವಾಗಿರ್ಬೇಕಾದವ್ರು ಇದಾರಲ್ಲ ಅಷ್ಟೇ ಸಾಕು. ಕಾಂಪಿಟೇಟರ್ಸ್ ನೆಕ್ಸ್ಟ್ ಟಾಸ್ಕ್ಗೆ ರೆಡಿನಾ? ಓ, ನಾನ್ ಯಾವಾಗ್ಲೂ ರೆಡಿ. ನಾನು ರೆಡಿ ದೊಡ್ಡ ಮಾವ. ಟಾಸ್ಕ್ ಏನು ಅಂತ ಮೊದ್ಲೇ ಬೇಕಿತ್ತು ತಾನೆ, ಈಗ ಸಡನ್ ಆಗಿ ಬಂದು ಹೇಳ್ತಿದ್ದೀರಲ್ಲ. ಅದು ಇವಾಗ ಕೊಡೋ ಟಾಸ್ಕ್ ತುಂಬಾ ಸರಳ ಮತ್ತು ಸುಂದರವಾದ್ದು. ನೀನಾ ನಾನಾ ಅಂತ ಪಂದ್ಯಕ್ ನಿಂತ ಮೇಲೆ ಎಲ್ಲ ರೆಡಿ ಇರ್ಬೇಕು. ಆಹಾಹಾ, ನೀನ್ ಹೇಳೋದು ಕರೆಕ್ಟ್. ಅನಿತಾ ಏನ್ ಕಡಿಮೆನಾ? ಅವಳು ಪ್ರತಿಯೊಂದಕ್ಕೂ ಎವರ್ ರೆಡಿ ಅಲ್ವೇನಮ್ಮ? ಅದನ್ನೆಲ್ಲ ಹೇಳ್ಕೊಂಡು ಬಡಾಯ್ ಕೊಚ್ಕೊಳಕ್ ನಂಗೆ ಇಷ್ಟ ಇಲ್ಲ ದೊಡ್ಡ ಮಾವ. ನನಗೇನಿದ್ರು ಗೆದ್ದು ತೋರ್ಸೆ ಅಭ್ಯಾಸ. ಹೌದಮ್ಮ, ನೀನೇನು ಅನ್ನೋದನ್ನ ಆಗ್ಲೇ ನಾವೆಲ್ರೂ ನೋಡಿದೀವಲ್ಲ. ಕೊಟ್ಟು 3 ಟಾಸ್ಕ್ ಗೆದ್ದು ನಮ್ಮೆಲ್ರೂ ಮನ್ಸು ಗೆದ್ಬಿಟ್ಟಿದ್ಯಾ. ನೋಡಿ, ಇಲ್ಲಿವರೆಗೂ ನಾನು ನಿಮಗೆ ನಿಮ್ಮ ಬುದ್ಧಿಶಕ್ತಿ, ಸಮಯ ಪ್ರಜ್ಞೆ, ದೇಹ ಶಕ್ತಿಯನ್ನು ಪರೀಕ್ಷೆ ಮಾಡುವಂತ ಟಾಸ್ಕ್ ಅನ್ನೇ ಕೊಟ್ಟಿದ್ದೆ. ಆದ್ರೆ ಇವತ್ತು ನಿಮ್ಮ ಸಂಸ್ಕಾರ, ಅಂತಃಕರಣ, ಮಮತೆ, ವಾತ್ಸಲ್ಯವನ್ನ ಪರೀಕ್ಷೆ ಮಾಡುವಂತ ಟಾಸ್ಕ್ ಅನ್ನೇ ಕೊಡ್ತಾ ಇದ್ದೀವಿ. ಇವಾಗ ನಮ್ಮ ಮನೆ ಸೊಸೆ ಆಗ್ಬೇಕಾದವಳಿಗೆ ಮುಖ್ಯವಾಗಿ ಕೈ, ಕಾಲು, ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಇರ್ಬೇಕಲ್ವಾ ದೊಡ್ಡಪ್ಪ? ಹೇಳ್ತೆ, ನಾನು ಕೇಳಿದ್ದು ಅಂಗಾಂಗಗಳನ್ನಲ್ಲ, ಗುಣದ ಬಗ್ಗೆ. ನೀವ್ ಈಗ ಕೇಳಿದ್ರೆ ಗೊತ್ತಾಗ್ತಿತ್ತು. ಏನು ಇರ್ಬೇಕು ಅಂತ ಹೇಳಿದ್ರಲ್ಲ, ಬೇಸಿಕ್ ಆಗಿ ಇದೆಲ್ಲ ಇರ್ಬೇಕು ಅಂತ ಹೇಳ್ದೆ. ಜೊತೆಗೆ ಒಳ್ಳೆ ಸಂಸ್ಕಾರ ಇರಬೇಕು. ಮನೆಯಲ್ಲಿರೋ ಹಿರಿಯರಿಗೆ ಗೌರವಿಸಿ ಅವರ ಸೇವೆ ಮಾಡುವಂತ ಗುಣ ಇರಬೇಕು. ನೋಡಪ್ಪ, ಈ ತರ ಸುತ್ತಿ ಬಳಸಿ ಹೇಳದ್ ಬಿಟ್ಟು ಟಾಸ್ಕ್ ಏನು ಅಂತ ಡೈರೆಕ್ಟ್ ಆಗಿ ಹೇಳಿ. ಅಲ್ಲಿಗೆ ಬಂದೆ ಇರಮ್ಮ. ನೋಡಿ, ಈ ನೀನಾ ನಾನಾ ಕಾಂಪಿಟೇಷನ್ ನ ನೆಕ್ಸ್ಟ್ ಟಾಸ್ಕ್ ಹಿರಿಯರ ಸೇವೆ ಅಂತ. ಅಂದ್ರೆ ಈ ಟಾಸ್ಕ್ ಮುಖಾಂತರ ನೀವು ಹಿರಿಯರಿಗೆ ಎಷ್ಟು ಗೌರವ ಅನ್ನೋದು ಗೊತ್ತಾಗುತ್ತೆ. ಅದ್ ಸರಿ ದೊಡ್ಡ ಮಾವ, ಅದಕ್ಕೆ ಇವಾಗ ನಾವ್ ಏನ್ ಮಾಡ್ಬೇಕು? ಗುಡ್ ಕ್ವಶನ್. ಅಂದ್ರೆ ನೀವಿಬ್ರು ಇಡೀ ದಿನ ಹಿರಿಯರ ಸೇವೆ ಮಾಡ್ಬೇಕು. ಅಂದ್ರೆ ಈಗ ಮನೆಯಲ್ಲಿರೋದು ನಾನೇ ಹಿರಿಯ, ನನ್ನ ಸೇವೆ ಮಾಡ್ಬೇಕು ನೀವು. ನಾನ್ ಏನ್ ಸೇವೆ ಮಾಡ್ಬೇಕು ಹೇಳಿ ಮಾವ. ಇವತ್ತು ಇಡೀ ದಿನ ನೀವಿಬ್ರು ಅಡಿಗೆ ಮಾಡಿ ನನಗೆ ಬಡಿಸ್ಬೇಕು. ನನಗೆ ಸೆಕೆ ಅಂದ್ರೆ ಅಳಿ ಬೀಸ್ಬೇಕು. ನನಗೆ ಕೈಕಾಲು ನೋವು ಅಂದ್ರೆ ಒತ್ತಿ ಕೈಕಾಲು ನೋವನ್ನ ದೂರ ಮಾಡ್ಬೇಕು. ಒಟ್ನಲ್ಲಿ ನಾನು ಏನ್ ಹೇಳ್ತೀನೋ ಅದನ್ನೆಲ್ಲ ನೀವು ಚಾಚೂ ತಪ್ಪದೆ ಪಾಲಿಸ್ಬೇಕು. ಈ ಟಾಸ್ಕ್ ಅಲ್ಲಿ ಕೆಲಸ ಕೊಡೋನು ನಾನೇ, ಜಡ್ಜ್ಮೆಂಟ್ ಕೊಡೋನು ನಾನೇ, ಬೇರೆ ಯಾರು ತಲೆ ಹಾಕುವಂಗಿಲ್ಲ. ಏ ಚಿಲ್ಟಾರಿ, ಇದು ನಿನಗೂ ಅನ್ವಯಿಸುತ್ತೆ. ಇವಾಗ ನಿಮ್ಮಿಬ್ರಿಗೂ ಟಾಸ್ಕ್ ಏನು ಅಂತ ಅರ್ಥ ಆಯ್ತಲ್ಲ? ವಾವ್, ಇದೊಂಥರ ಡಿಫ್ರೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಮಾವ. ನಾನಂತೂ ರೆಡಿ. ಏನು, ನೀನು ರೆಡಿನಾ? ನಾನು ಇಲ್ಲಿ ಎವರ್ ರೆಡಿ. ಸರಿ, ಹಾಗಾದ್ರೆ ನಾನು ಕೆಲಸ ಹೇಳೋವರೆಗೂ ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಹೋಗಿ. ನೋಡಿದೀನಿ ಹೆಂಗೆ ನಾನು. ಎಲ್ಲ ಕರ್ಮ. ಅಯ್ಯೋ,
ಇಬ್ಬರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋಂತ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಅಯ್ಯೋ ಹೆಂಗಿರುತ್ತೋ ಏನೋ. ಅಯ್ಯೋ. ಲೋ ಅವ್ರ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ತಲೆ ಕೆಡ್ಸ್ಕೊಂಬಿಡಕಣ. ಲೋ ತರುಣ, ಅವ್ರ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಅಂತ ನಾನು ತುಂಬಾ ಜನ ಹೇಳೋದನ್ನ ಕೇಳಿದೀನಿ. ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡೋರೆ 100% ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಾರೆ. ಅಂಥದ್ರಲ್ಲಿ ಇವ್ರು 100% ಕೊಡ್ತಾರೆ ಅಂತ ನೀನು ಹೇಗೋ ನಂಬ್ತೀಯಾ? ಓಕೆ, ಅವ್ರು ಹೇಳಿರೋದ್ರಲ್ಲಿ 90% ನಿಜ ಆಗಿರ್ಬೋದು. ಇನ್ನು ಮಿಕ್ಕಿದ 10%ರಲ್ಲಿ ನೀವಿಬ್ಬರು ಬರ್ತೀರಾ. ಅಂದ್ರೆ ಏನ್ ಹೇಳಕ್ ಕೊಟ್ಟಿದ್ಯಾ? ಈ ವಿಷಯದಲ್ಲಿ ನೀನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಜಾನ್ಸಿನ ಬಿಟ್ಕೊಡ್ತಾರೆ, ಡಿವೋರ್ಸ್ ಕೊಡ್ತಾರೆ ಅಂತ ದೇವರೇ ಬಂದು ಹೇಳಿದ್ರು ನನಗೆ ನಂಬಿಕೆ ಇಲ್ಲ. ಸೊ ನೀನು ಇವ್ರ ಮಾತೆಲ್ಲ ಕೇಳಿಸ್ಕೊಂಡು ತಲೆ ಕೆಡ್ಸ್ಕೋಬೇಡ. ಇಲ್ಲ ತರುಣ, ಅನಿತ್ ಅವ್ರ ಚಾಲೆಂಜ್ ನ ಝಾನ್ಸಿ ಮೇಡಮ್ ಯಾವಾಗ ಅಕ್ಸೆಪ್ಟ್ ಮಾಡಿದ್ರು ಅವಾಗ್ಲೇ ಎಲ್ಲ ಸಿಚುವೇಶನ್ಸ್ ಕಂಟ್ರೋಲ್ ತಪ್ಪು ಹೋಯ್ತು. ಮನೆಯವ್ರಿಗೆ ಅವರೇ ಕೊಟ್ಟಿರೋ ಮಾತು ಪ್ರಕಾರ ಇನ್ 2-3 ದಿವಸದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಅದಾದ್ಮೇಲೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಜಾನ್ಸಿ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ ಅಂತ ನೀನ್ ಹೆಂಗೋ ಡಿಸೈಡ್ ಮಾಡ್ತೀಯಾ? ನಾನ್ ಡಿಸೈಡ್ ಮಾಡಿಲ್ಲ ತರುಣ, ನಮ್ಮ ಮನೆಯವರು ಅವರೇ ಎಲ್ಲರೂ ಸೇರಿ ಡಿಸೈಡ್ ಆಗೋಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಮನೆಯವ್ರ ಮನಸ್ಸು ಬದಲಾಗಲ್ಲ. ಝಾನ್ಸಿ ಮೇಡಮ್ ಪ್ರತಿ ಒಂದು ಟಾಸ್ಕ್ ಅಲ್ಲೂ ಗೆಲ್ತಾನೆ ಬರ್ತಿದ್ದಾರೆ, ಆದ್ರೆ ಕಣ್ಣು ಮುಂದೆನೆ ಮೋಸ ಮಾಡಿ ಸೋಲಿಸ್ತಿದ್ದಾರೆ. ಆಗಿರ್ಬೇಕಾದ್ರೆ ವೋಟ್ ಮಾಡಿ ಗೆಲ್ಲಿಸ್ತಾರೆ ಅನ್ಕೊಂಡಿದ್ಯಾ? ನೆವರ್. ಲೋ ದಡ್ಡ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಜಾನ್ಸಿ ಬೇರೆ ತರ, ಅವ್ರು ಯಾವಾಗ್ಲೂ ಸೋತು ಆಮೇಲೆ ಗೆಲ್ಲೋರು. ಸೊ ಅವ್ರಿಗೆ ಯಾವಾಗ ಗೆಲ್ಲಬೇಕು ಅಂತ ಅವ್ರಿಗೆ ಗೊತ್ತಿದೆ. ನೋಡೋ, ಯಾರು ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಜಾನ್ಸಿನ ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ. ತರುಣ, ಆ ಜ್ಯೋತಿಷ್ಯಗಳು ಹೇಳಿರೋ ಮಾತು ಯಾವತ್ತಿಗೂ ಸುಳ್ಳಾಗಿಲ್ಲ ಅನ್ನೋದು ನೆನಪಿರ್ಲಿ. ರಘು, ಅದು ಇನ್ನು ನನ್ನ ಮನಸ್ಸಲ್ಲಿ ಯಾವುದೇ ಭರವಸೆ ಹುಟ್ಟೋಕೋ ಪ್ರಯತ್ನ ಮಾಡಬೇಡ ತರುಣ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಯಾಕೆಂದ್ರೆ ಝಾನ್ಸಿ ಮೇಡಮ್ ನನ್ ಬಿಟ್ಟು ಹೋಗೋದು ಗ್ಯಾರಂಟಿ ಕಣೋ. ಹಾಗಂತ ಈ ಕ್ಷಣ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಏನ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ರಿಗೆ ಮನೇಲಿರೋವರೆಗೂ ಸಂತೋಷವಾಗಿರ್ಲಿ, ನನಗಷ್ಟೇ ಸಾಕು.